The fourth unit, Introduction to Service Management. The third chapter is Marketing Mix. That is a very big chapter. ಆದ್ರಿಂದ ನಾನು ಅದನ್ನ ಪೆಂಡಿಂಗ್ ಇಟ್ಟಿದ್ದೀನಿ. ಇದು ಫೋರ್ತ್ ಚಾಪ್ಟರ್ ಮತ್ತೆ ಫಿಫ್ತ್ ಚಾಪ್ಟರ್ ತುಂಬಾ ಚಿಕ್ಕ ಚಾಪ್ಟರ್ ಆಗಿರೋದ್ರಿಂದ ಐ ಆಮ್ ಗೋಯಿಂಗ್ ಟು ಫಿನಿಶ್ ದಟ್ ದಿಸ್ ಒನ್. ದ ಫೋರ್ತ್ ಚಾಪ್ಟರ್ ಇಸ್ ಇಂಟ್ರೊಡಕ್ಷನ್ ಟು ಸರ್ವಿಸ್ ಮ್ಯಾನೇಜ್ಮೆಂಟ್. Introduction to Service Management. This is the fourth chapter. The first now, the service. According to service, according to Kotler, the Armstrong, the Saunders, a service is an activity. Service is an activity or benefit that one party can offer to another, which is essentially intangible and does not result in the ownership of anything. Its production may or may not be tied to a physical product. This is its services. The services is an activity. Is an activity. In this activity, the party they going to offer to another person. The any ಒಂದು ಪರ್ಸನ್ ಏನಿರ್ತಾನೆ ಆ ಪರ್ಸನ್ ಇನ್ನೊಬ್ಬ ಪರ್ಸನ್ಗೆ ಇದು ಆಫರ್ ನ ಕೊಡ್ತಾನೆ. ಇನ್ ದಟ್ ಪರ್ಸನ್ ದೇ ಗೋಯಿಂಗ್ ಟು ಅರ್ನ್ ದ ಪ್ರಾಫಿಟ್. ಆ ಪರ್ಸನ್ ಇದರಿಂದ ಅರ್ನ್ ಮಾಡ್ತಾನೆ ಅಂದ್ರೆ ಪ್ರಾಫಿಟ್ ನ ಅರ್ನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ದಿಸ್ ಸರ್ವಿಸಸ್ ಈಸ್ ಎ ಇಂಟ್ಯಾಂಜಿಬಲ್. ನಾವು ಆಲ್ರೆಡಿ ಇದನ್ನ ನಾವು ಕಲ್ತಿದೀವಿ. ದ ಸರ್ವಿಸಸ್ ಅನ್ನೋದು ಆಕ್ಟಿವಿಟಿ ಅಂತ ಕರಿತೀವಿ. ಈ ಸರ್ವಿಸಸ್ ಕೂಡ ದಿಸ್ ಒನ್ ಇಸ್ ಇಂಟ್ಯಾಂಜಿಬಲ್ ಅಂತಾನು ಕೂಡ ಹೇಳ್ತೀವಿ. ಯಾಕೆ ದಿಸ್ ಇಸ್ ಇಂಟ್ಯಾಂಜಿಬಲ್ ಅಂದ್ರೆ ದಟ್ ಇಸ್ ಸರ್ವಿಸ್ ವಿ ಕ್ಯಾನ್ ನಾಟ್ ಟಚ್. ಅದನ್ನ ನೋಡೋದಕ್ಕಾಗಲ್ಲ, ಮುಟ್ಟೋದಕ್ಕೂ ಆಗೋದಿಲ್ಲ. ದಟ್ಸ್ ವೈ ದ ಸರ್ವಿಸಸ್ ಇಸ್ ಎ ಇಂಟ್ಯಾಂಜಿಬಲ್ ಅಂತ ಹೇಳುವಂಥದ್ದು. ಅಂಡ್ ಡಸ್ ನಾಟ್ ರಿಸಲ್ಟ್ ಇನ್ ದ ಓನರ್ಶಿಪ್ ಆಫ್ ಎನಿಥಿಂಗ್. ಈವನ್ ಇನ್ ದ ಪ್ರಾಡಕ್ಟ್ ನಾವು ಫಸ್ಟ್ ಪ್ರಾಡಕ್ಟ್ ತಗೊಂಡ್ರೆ ಇನ್ ದ ಪ್ರಾಡಕ್ಟ್ ದೇ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಓನರ್ಶಿಪ್ ಫಾರ್ ಅನದರ್ ಪರ್ಸನ್. ಅಂದ್ರೆ ಒಂದು ಪರ್ಸನ್ ಇಂದ ಅನದರ್ ಪರ್ಸನ್ಗೆ ಟ್ರಾನ್ಸ್ಫರ್ ಆಗುತ್ತೆ ಓನರ್ಶಿಪ್ ಅನ್ನೋದು, ಹೌದಾ? ಬಟ್ ಇನ್ ದ ಸರ್ವಿಸಸ್ ಅಲ್ಲಿ ಈ ಓನರ್ಶಿಪ್ ಅನ್ನೋದು ಟ್ರಾನ್ಸ್ಫರ್ ಆಗೋದಿಲ್ಲ. ಇದ್ರಲ್ಲಿ ಯಾವುದೇ ರೀತಿಯಾದಂತ ರಿಸಲ್ಟ್ ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಅಂಡ್ ಇಟ್ಸ್ ಪ್ರೊಡಕ್ಷನ್ ಮೇ ಆರ್ ಮೇ ನಾಟ್ ಬಿ ಟೈಡ್ ಟು ಎ ಫಿಸಿಕಲ್ ಪ್ರಾಡಕ್ಟ್ಸ್. ಈ ಒಂದು ಸರ್ವಿಸಸ್ ಅಲ್ಲಿ ಈ ಪ್ರೊಡಕ್ಷನ್ ಏನಿರುತ್ತೆ ಇದು ಮೇ ಆರ್ ಮೇ ನಾಟ್ ಬಿ ಟೈಡ್ ಅಂದ್ರೆ ತುಂಬಾ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಲ್ಲಿ ಎಲ್ಲಿ ಆ ಸಿಚುವೇಶನ್ಸ್ ಇದ್ದಾಗ ಮಾತ್ರ ಅಲ್ಲಿ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಮೇ ಆರ್ ಮೇ ನಾಟ್ ಅಂತ ಹೇಳ್ತಾ ಇದೆ. ದಟ್ ಈಸ್ ಅಕಾರ್ಡಿಂಗ್ ಟು ಕಾಟ್ಲರ್, ದ ಆರ್ಮ್ಸ್ಟ್ರಾಂಗ್, ದ Saunders, a service is an activity or benefit that one party can offer to another, which is essentially intangible and does not result in the ownership of anything. Its production may or may not be tied to a physical product. This is a service ಅಂತ ಹೇಳುವಂಥದ್ದು. ಇಂದ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಸೇವೆಗಳು ಅಂತ ಹೇಳ್ತೀವಿ. ಸೇವೆಗಳಿಗೆ ಕನ್ನಡದಲ್ಲಿ ಬೇರೆ ರೀತಿಯಾದಂಥ ಡೆಫಿನಿಷನ್ ಇದೆ, ಬಟ್ ಮೀನಿಂಗ್ ಒಂದೇ ರೀತಿ ಕೊಡುತ್ತೆ. ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅವರ ಪ್ರಕಾರ ಸೇವೆಗಳ ಅರ್ಥ ಅಂದ್ರೆ ಏನು ಅಂದ್ರೆ ಮಾರಾಟ ಮಾಡಲು ನೀಡಿಕೆ ಮಾಡಲಾದ ಅಥವಾ ಸರಕುಗಳ ಮಾರಾಟ ಮಾಡುವ ಸಂಬಂಧದಲ್ಲಿ ಒದಗಿಸಲಾದ ಚಟುವಟಿಕೆಗಳಿಂದ ತೆಗೆದುಕೊಳ್ಳುವಂತ ಲಾಭಗಳು ಅಥವಾ ತೃಪ್ತಿಗಳನ್ನು ಸೇವೆಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲ ಆಗ್ಲೇ ಹೇಳ್ದಾಗೆ ಒಂದು ಪರ್ಸನ್ ಇನ್ನೊಂದು ಪರ್ಸನ್ಗೆ ಆಫರ್ ಕೊಡುವಂಥದ್ದು. ಅದೇ ರೀತಿ ಒಂದು ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸರಕುಗಳನ್ನ ಮಾರಾಟ ಮಾಡುವಂತ ಒಂದು ಸಂಬಂಧದಲ್ಲಿ ಅವನಿಗೆ ಆ ಒಂದು ಚಟುವಟಿಕೆಯನ್ನ ಕೊಡುವಂಥದ್ದು. ಅಂದ್ರೆ ಆ ಕಾರ್ಯನ ಮಾಡೋದಕ್ಕೆ ಅವನಿಗೆ ವಹಿಸ್ಕೊಡುವಂಥದ್ದು. ಇದರಲ್ಲಿ ಅವನು ತೆಗೆದುಕೊಳ್ಳುವಂತ ಲಾಭ ಜೊತೆಗೆ ಅಲ್ಲಿಂದ ತೃಪ್ತಿ ಪಡಿಸುವಂಥದ್ದು. ಅಂದ್ರೆ ಕಸ್ಟಮರ್ಸ್ಗೆ, ಗ್ರಾಹಕರಿಗೆ ತೃಪ್ತಿನ ಪಡಿಸುವಂಥದ್ದು ಅಂದ್ರೆ ಅವ್ರಿಗೆ ಸೇವೆನ ಮಾಡ್ಕೊಡುವಂಥದ್ದು. ಇದ್ರ ಜೊತೆಗೆ ಏನಾಗುತ್ತೆ, ಅವರು ಬರುವಂತ ಲಾಭವನ್ನು ಕೂಡ ಪಡಿತಾರೆ. ಅದನ್ನ ನಾವು ಸೇವೆ ಅಂತ ಕರಿತೀವಿ. ದಿಸ್ ಇಸ್ ಸರ್ವಿಸಸ್. ದ ನೆಕ್ಸ್ಟ್ ಒನ್ ಇಸ್ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಸೇವಾ ನಿರ್ವಹಣೆ ಅಂತ ಹೇಳುವಂಥದ್ದು. ಸರ್ವಿಸಸ್ ಮ್ಯಾನೇಜ್ಮೆಂಟ್. ದ ಸರ್ವಿಸಸ್
the invisible, perishable, intangible activity without which people cannot manage, or give definition. Already they given the definition in as above. In that definition ಅಲ್ಲಿ ಆಲ್ರೆಡಿ ನಾವು ಸರ್ವಿಸಸ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ದಿಸ್ ಇಸ್ ಇನ್ವಿಸಿಬಲ್ ಅಂಡ್ ಪೆರಿಷಬಲ್ ಅಂಡ್ ಇಂಟ್ಯಾಂಜಿಬಲ್ ಆಕ್ಟಿವಿಟಿ. ದಿಸ್ ಆಕ್ಟಿವಿಟಿ ವಿತೌಟ್ ವಿಚ್ ಪೀಪಲ್ ಕೆನಾಟ್ ಮ್ಯಾನೇಜ್. ಈ ಆಕ್ಟಿವಿಟೀಸ್ ಇಲ್ದಿರ ಅವ್ರು ಯಾರೂ ಕೂಡ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಂಡ್ ಮ್ಯಾನೇಜ್ಮೆಂಟ್ the indicates the process involved in services activities. In the services activities they going to involve some process. ದ ಮ್ಯಾನೇಜ್ಮೆಂಟ್ ಅನ್ನೋದು, ನಿರ್ವಹಣೆ ಅನ್ನೋದು ಅದರದೇ ಆದಂತ ಕೆಲವೊಂದು ಹಂತಗಳನ್ನ ಒಳಗೊಂಡಿರುತ್ತೆ ಈ ಸರ್ವಿಸಸ್ ಅಲ್ಲಿ, ಅಂದ್ರೆ ಸೇವೆಗಳಲ್ಲಿ ಅವ್ರದೇ ಆದಂತ ಹಂತಗಳನ್ನ ಇದು ಒಳಗೊಂಡಿರುತ್ತೆ. ದ ನೆಕ್ಸ್ಟ್, ದ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಫಾರ್ ಎಫೆಕ್ಟಿವ್ ಅಂಡ್ efficient operation of services business. In the services business, in the services management, they going to involve the some activities, that is they going to understand the principles, how to manage the principles and how to operate the service business. ಅಂದ್ರೆ ಈ ಒಂದು ಸೇವೆಯಲ್ಲಿ, ಸೇವಾ ನಿರ್ವಹಣೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಅದರ ಪ್ರಿನ್ಸಿಪಲ್ಸ್ ಅಂದ್ರೆ ತತ್ವಗಳನ್ನ ಯಾವ ರೀತಿ ತಿಳ್ಕೊಳ್ತಾನೆ, ಫಸ್ಟ್ ತಿಳ್ಕೊಳ್ಬೇಕು. ತಿಳ್ಕೊಂಡ ಜೊತೆಗೆ ಯಾವ ರೀತಿ ಅದನ್ನ ಕಾರ್ಯನ ನಿರ್ವಹಣೆ ಮಾಡಬೇಕು, ಅದನ್ನ ಎಫೆಕ್ಟಿವ್ ಆಗಿ ಅಂದ್ರೆ ತುಂಬಾ ದಕ್ಷತೆಯಿಂದ ಕಾರ್ಯನ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂಥದ್ದು. ದಟ್ ಈಸ್ ಇನ್ ದ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಫಾರ್ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಆಪರೇಷನ್ ಆಫ್ ಸರ್ವಿಸ್ ಮ್ಯಾನೇಜ್ಮೆಂಟ್. ಇಂದ ಸೇವಾ ನಿರ್ವಹಣೆ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ನೀಡಬಹುದಾದ ಅಗೋಚರ ಸ್ವರೂಪದ ಯಾವುದೇ ರೀತಿಯಾದಂತ ಒಂದು ಚಟುವಟಿಕೆನ ನಿರ್ವಹಣೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಸೇವಾ ನಿರ್ವಹಣೆ ಅಂತ ಕರೀತಾ ಇದೆ. ಇಲ್ಲಿ ತೆಗೆದುಕೊಳ್ಳುವಂತ ಅಂದ್ರೆ ಇರುವಂತ ಪ್ರತಿಯೊಂದು ಪ್ರಿನ್ಸಿಪಲ್ಸ್, ತತ್ವಗಳನ್ನ ಅಳವಡಿಸ್ಕೊಳ್ಬೇಕು, ಆ ತತ್ವನ ಪಾಲನೆ ಮಾಡಬೇಕು. ಯಾವ ರೀತಿಯಲ್ಲೇ ಅದನ್ನ ಅಳವಡಿಸ್ಕೊಂಡು ಪಾಲನೆ ಮಾಡ್ತಾರೆ ಅದೇ ರೀತಿಯಾದಂತ ಒಂದು ಕಾರ್ಯಗಳನ್ನ ಮಾಡಿ ಆ ಸೇವೆನ ಗ್ರಾಹಕರಿಗೆ ಒದಗಿಸುವಂಥದ್ದು, ಅದು ಸೇವಾ ನಿರ್ವಹಣೆ ಅಂತ ಕರಿತೀವಿ. The next one is characteristics of services. ಅಂದ್ರೆ ಈ ಸೇವಾ ಕಾರ್ಯದ ಲಕ್ಷಣಗಳು, ಈ ಸೇವೆಗಳ ಇರುವಂತಹ ಲಕ್ಷಣಗಳು, ಏನೇನ್ ಲಕ್ಷಣಗಳನ್ನ ಇದು ಒಳಗೊಂಡಿರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸರ್ವಿಸಸ್. The first one is intangibility. Second one is separability and variability, perishability, ownership. The first one is intangibility. ಅಂದ್ರೆ that is ಮುಟ್ಟಕ್ಕೆ ಆಗದೆ ಇರುವಂಥದ್ದು, ಅದನ್ನ ಟಚ್ ಮಾಡೋದಕ್ಕೆ ಆಗೋದಿಲ್ಲ. ದಟ್ ಈಸ್ ಇಂಟ್ಯಾಂಜಿಬಿಲಿಟಿ ಅಂತ ಹೇಳ್ತೀವಿ. The intangibility means cannot see, cannot touch and cannot feel. Intangible ಅಂದ್ರೆ ಸರ್ವಿಸಸ್ ನ we cannot see, ಅದನ್ನ ನೋಡೋದಕ್ಕಾಗಲ್ಲ, ಟಚ್ ಮಾಡೋದಕ್ಕಾಗಲ್ಲ. ಕೆನಾಟ್ ಫೀಲ್, ಅದನ್ನ ಫೀಲ್ ಮಾಡೋದಕ್ಕೂ ಆಗೋದಿಲ್ಲ. ಮುಟ್ಟಿದ್ರೇನೆ ಫೀಲ್ ಆಗೋದು, ಫೀಲ್ ಮುಟ್ಟಕ್ಕೆ ಆಗೋದಿಲ್ಲ ಅಂದ್ರೆ ಫೀಲ್ ಕೂಡ ಆಗೋದಿಲ್ಲ. The services are intangible in nature. The services are intangible in nature. The physical products can be examined in terms of physical properties. But unlike products, the services cannot be seen, touched, felt or tasted before purchase. We are going to say here, the unlike products means you see the product na we're going to touch, we're going to see or we're going to felt or taste. ಏನ್ ಬಿಫೋರ್ ನಾವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆಗೆ ಇದನ್ನ ಟಚ್ ಮಾಡ್ಬೋದು, ಹೌದಾ, ಫೀಲ್ ಮಾಡ್ಬೋದು, ನೋಡ್ಬೋದು. ಬಟ್ ದ ಸರ್ವಿಸಸ್ ನಾವು ಯಾವುದೇ ರೀತಿ ದಟ್ ಈಸ್ ಇಂಟ್ಯಾಂಜಿಬಲ್,
ದಟ್ ಈಸ್ ಇಂಟ್ಯಾಂಜಿಬಲ್. ವಿ ಕೆನಾಟ್ ಸಿ, ವಿ ಕೆನಾಟ್ ಟಚ್, ವಿ ಕೆನಾಟ್ ಫೀಲ್. ಅದನ್ನ ಯಾವುದೇ ರೀತಿಯಲ್ಲೂ ಕೂಡ ನಾವು ಟಚ್ ಮಾಡೋದಕ್ಕಾಗಲ್ಲ, ಮುಟ್ಟೋದಕ್ಕಾಗೋದಿಲ್ಲ, ನೋಡೋದಕ್ಕಾಗೋದಿಲ್ಲ, ಅಂಡ್ ಫೀಲ್ ಕೂಡ ಆಗೋದಿಲ್ಲ. The attributes of service can be experienced only when it is availed, and consequently the consumer face following problems. ಈ ಒಂದು ಸರ್ವಿಸಸ್ನ ನಾವು ಎಕ್ಸ್ಪೀರಿಯನ್ಸ್ನ ತಗೊಂಡಾಗ ಮಾತ್ರ, ಆ ಸೇವೆಗಳಿಂದ ಆಗುವಂತ ಎಕ್ಸ್ಪೀರಿಯನ್ಸ್ ಇಂದ ಮಾತ್ರ ನಮ್ಗೆ ಏನಾಗುತ್ತೆ, ಅದರ ಒಂದು ಸೇವೆ ಅರ್ಥನ ನೀಡುತ್ತೆ, ಅರ್ಥನ ಒದಗಿಸ್ಕೊಡುತ್ತೆ. ಈ ಪ್ರತಿಯೊಬ್ಬ ಕಸ್ಟಮರ್ಸ್ ಕೂಡ ಈ ಒಂದು ಸೇವೆಗಳಲ್ಲಿ ಮೀನ್ಸ್ ಸರ್ವಿಸಸ್ ಅಲ್ಲಿ ದೇ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್ಸ್, ಅವರು ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತ ಪ್ರಾಬ್ಲಮ್ಸ್ ನ ಅವರು ಫೇಸ್ ಮಾಡ್ತಾ ಇದ್ದಾರೆ? ದಟ್ ಈಸ್ ದ ಫಸ್ಟ್ ಒನ್ ಇಸ್ ಇಟ್ ಈಸ್ ಡಿಫಿಕಲ್ಟ್ ಟು ಇವ್ಯಾಲ್ಯುವೇಟ್ ಕಾಂಪಿಟಿಂಗ್ ಸರ್ವಿಸಸ್. ಇನ್ ದ ಕಾಂಪಿಟಿಂಗ್ ಸರ್ವಿಸಸ್ ಅಲ್ಲಿ, ಇನ್ ದ ಕಾಂಪಿಟೇಷನ್ ಸರ್ವಿಸಸ್ ಅಲ್ಲಿ ಅದನ್ನ ಇವ್ಯಾಲ್ಯುವೇಟ್ ಮಾಡೋದು ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾ ಇದೆ. ಇಟ್ ಈಸ್ ಡಿಫಿಕಲ್ಟ್ ಟು ಇವ್ಯಾಲ್ಯುವೇಟ್. ಇವ್ಯಾಲ್ಯುವೇಟ್ ಅಂದ್ರೆ ಪರಿಶೀಲನೆ ಮಾಡುವಂಥದ್ದು, ಅದನ್ನ ಚೆಕ್ ಮಾಡುವಂಥದ್ದು ತುಂಬಾ ಕಷ್ಟ ಅಂತ ಹೇಳ್ತಾ ಇದೆ. ದ ನೆಕ್ಸ್ಟ್ ಒನ್ ಇಸ್ ದ ಕ್ವಾಲಿಟಿ ಈಸ್ ಅಸಿಸ್ಡ್ ಬೈ ಪ್ರೈಸ್. ದ ಕ್ವಾಲಿಟಿ ಈಸ್ ಅಸಿಸ್ಡ್ ಬೈ ಪ್ರೈಸ್. ಏನು ಒಬ್ಬ ಪರ್ಸನ್ ಒಂದು ಪ್ರೈಸ್ ಇರುತ್ತೆ, ಆ ಪ್ರೈಸ್ ಮೇಲೆ ಅಥವಾ ಅದರ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ಥಿಂಕ್ ಮಾಡ್ತೀವಿ ಹೊರತು ಹೀಗೆ ಕ್ವಾಲಿಟಿ ಇರುತ್ತೆ, ಹೀಗೆ ಪ್ರೈಸ್ ಇರುತ್ತೆ ಅನ್ನೋದನ್ನ ನಾವು ಅದು ಕಾಣಿಸುತ್ತೆ, ಬಟ್ ಅದ್ರ ಕ್ವಾಲಿಟಿ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಟಚ್ ಮಾಡಿದ್ರೆ ಅದ್ರ ಕ್ವಾಲಿಟಿ ಏನಿದೆ, ಅದನ್ನ ಯೂಸ್ ಮಾಡಿದ್ರೆ ಮಾತ್ರ ಅದ್ರ ಕ್ವಾಲಿಟಿ ಏನು ಅನ್ನೋದು ಗೊತ್ತಾಗುತ್ತೆ. ದಟ್ ಇಸ್ ಸರ್ವಿಸಸ್. ದ ನೆಕ್ಸ್ಟ್ ಒನ್, ಓನ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಕ್ಯಾನ್ ಬಿ considered to make a choice. Only personal information can be considered to make a choice. ಇಲ್ಲಿ ಬರೀ ಪರ್ಸನಲ್ ಇನ್ಫಾರ್ಮೇಶನ್ ಮಾತ್ರ ಕನ್ಸಿಡರ್ ಮಾಡ್ತೀವಿ ಚಾಯ್ಸ್ ಮಾಡ್ಬೇಕಾದ್ರೆ. ಇಲ್ಲಿ ಯಾವುದೇ ರೀತಿಯಾದಂತ ಇವಾಗ ಪ್ರಾಡಕ್ಟ್ ನ ನಾವು ತಗೊಳ್ಬೇಕಾದ್ರೆ ದೇ ಗೋಯಿಂಗ್ ಟು ಅಂದ್ರೆ ಹಲವಾರು ಪ್ರಾಡಕ್ಟ್ಸ್ ಇರೋದ್ರಿಂದ ನಮ್ಗೆ ಚಾಯ್ಸಸ್ ಅನ್ನೋದು ಸಿಗುತ್ತೆ, ಯಾವ್ದು ಬೇಕು ಅದನ್ನ ಇಷ್ಟಪಟ್ಟಿದ್ದ ನಾವು ತಗೊಳ್ಬಹುದು. ಬಟ್ ಇನ್ ದ ಸರ್ವಿಸಸ್ ಅಲ್ಲಿ ಯಾವುದೇ ರೀತಿಯಾದಂತ ಚಾಯ್ಸಸ್ ನಾವು ತಗೊಳ್ಳೋದಕ್ಕಾಗೋದಿಲ್ಲ. ಓನ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಅದ್ರ ಮೇಲೆ ನಾವು ಚೂಸ್ ಮಾಡ್ಕೊಳ್ತೀವಿ. ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಏನಿದೆ ಅದನ್ನ ಕನ್ಸಿಡರ್ ಮಾಡಿ ನಾವು ಅದನ್ನ ತಗೊಳ್ಬೇಕಾ ಬೇಡ್ವಾ ಅನ್ನೋದನ್ನ ಡಿಸಿಷನ್ ತಗೊಳ್ತೀವಿ. ಬಟ್ ಪ್ರಾಡಕ್ಟ್ ನಾವು ಪ್ರಾಡಕ್ಟ್ ಮುಂದೆ ನಿಂತು ನಮ್ಗೆ ಅದು ಬೇಕಾ, ಇದು ಬೇಕಾ, ಅದು ಸರಿ ಇದೆ, ಇದು ಸರಿನಾ, ಅದನ್ನ ಮುಟ್ಟಿ ನೋಡಿ ಟ್ರಯಲ್ ಮಾಡಿ ನಾವು ಅದನ್ನ ಪರ್ಚೇಸ್ ಮಾಡ್ತೀವಿ. ಬಟ್ ಸರ್ವಿಸಸ್ ಅಲ್ಲೇ ಆ ರೀತಿ ಆಗೋದಿಲ್ಲ. ಇಂದ ಪರ್ಸನಲ್ ಆಗಿ ನಾವು ಥಿಂಕ್ ಮಾಡಿ ಆಲೋಚನೆ ಮಾಡಿ ತಗೊಳ್ಬೇಕು, ಇಲ್ವಾ ಇಲ್ಲ, ಎಸ್ ಇಷ್ಟು ಮಾತ್ರ ನಾವು ತಗೊಳ್ಳೋದಕ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ದೇರ್ ಆರ್ ಹೈ ಲೆವೆಲ್ ಆಫ್ ರಿಸ್ಕ್. ಇಲ್ಲಿ ಸರ್ವಿಸಸ್ ಅಲ್ಲಿ ತುಂಬಾ ಒಂದು ಹೈ ಲೆವೆಲ್ ಆದಂತ ರಿಸ್ಕ್ ನಾವು ಫೇಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಪ್ರಾಡಕ್ಟ್ ಅಲ್ಲಿ ಇಂದ ಫಸ್ಟ್ ಹಂತದಲ್ಲಿ ಬರುವಂತ ಪ್ರಾಬ್ಲಮ್ಸ್ ಈಸಿಯಾಗಿ ಫೇಸ್ ಮಾಡಬಹುದು. ಬಟ್ ಇನ್ ದ ಸರ್ವಿಸಸ್ ಅಲ್ಲಿ ಮೊದಲನೇ ಹಂತದಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ, ತಗೊಂಡ್ಮೇಲೆ ಅದನ್ನ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದು ಹೈ ಲೆವೆಲ್ ರಿಸ್ಕ್ ಅಂತ ಹೇಳ್ತಾ ಇದೆ. ದ ಫಸ್ಟ್ ಒನ್ ಇಸ್ ಇಂಟ್ಯಾಂಜಿಬಲ್, ಅಂದ್ರೆ ಮುಟ್ಟಲಾಗದೇ ಇರುವಂತ ಸರ್ವಿಸಸ್, ಅದು ಸೇವೆಗಳು ಅಂತ ಹೇಳ್ತೀವಿ. ಈ ಸೇವೆಗಳನ್ನ ಯಾವುದೇ ಕಾರಣಕ್ಕೂ ನಾವು ಮುಟ್ಟಕ್ಕೂ ಆಗಲ್ಲ, ನೋಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ತಾ ಇರೋದು. ಇದಕ್ಕೊಂದು ಎಕ್ಸಾಂಪಲ್ ನ ಕೊಡ್ತಾ ಇದೆ. ದಟ್ ಈಸ್ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಮೊಬೈಲ್ ಕಂಪನಿ. ಹೌದಾ, ಮೊಬೈಲ್ ನಾವು ಮಾರಾಟ ಮಾಡ್ತಾರಲ್ವಾ, ಶೋರೂಮ್ಗೆ ಹೋಗ್ತೀವಿ, ಅಲ್ಲಿ ಮೊಬೈಲ್ ಫೋನ್ಗಳ ಸೇವೆಗಳನ್ನ ಕುರಿತು ಜಾಹೀರಾತ್ನ ಅಂದ್ರೆ ಏನ್ ಅಡ್ವರ್ಟೈಸ್ಮೆಂಟ್ ನ ಕೊಡ್ತಾರೆ, ತುಂಬಾ ಅಡ್ವರ್ಟೈಸ್ಮೆಂಟ್ ನ ಕೊಡ್ತಾರೆ. ಬಟ್ ಅಡ್ವರ್ಟೈಸ್ಮೆಂಟ್ ನ ನೋಡಿ ಏನ್ ಮಾಡ್ತೀವಿ, ನಾವು ಫೋನ್ ನ ತಗೊಳ್ತೀವಿ. ಹೌದಾ, ಬಿಫೋರ್ ದಟ್ ನಾವು ಅಡ್ವರ್ಟೈಸ್ಮೆಂಟ್ ನೋಡಿ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ನ ತಗೊಳೋದಕ್ಕಾಗೋದಿಲ್ಲ, ಆ ಫೋನ್ ನ ಎಕ್ಸ್ಪೀರಿಯನ್ಸ್ ನ ತಗೊಳೋದಕ್ಕಾಗೋದಿಲ್ಲ. ಹೇಗಿದೆ, ಚೆನ್ನಾಗಿದ್ಯಾ ಇಲ್ವಾ ಅಂತ ನೋಡಿ ನಾವು ಟ್ರಯಲ್ ಮಾಡಿ ನೆಕ್ಸ್ಟ್ ನಾವು ಫೋನ್ ನ ತಗೊಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಫೋನ್ ಅಡ್ವರ್ಟೈಸ್ಮೆಂಟ್ ನ ನೋಡ್ತೀವಿ, ಫೀಚರ್ಸ್ ನ ನೋಡ್ತೀವಿ, ಆ ಫೀಚರ್ಸ್ ಎಲ್ಲ ನೋಡಿ ಏನ್ ಮಾಡ್ತೀವಿ, ನಾವು ಫೋನ್ ನ ತಗೊಳ್ತೀವಿ, ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನಮ್ಗೆ ಗೊತ್ತಾಗೋದು ಅದೇ ಅದರ ಒಂದು ಎಕ್ಸ್ಪೀರಿಯನ್ಸ್, ಅಂದ್ರೆ ಅದರ ಒಂದು ಅದು ಗುಡ್ ಕ್ವಾಲಿಟಿನ, ಅದ ಒಳ್ಳೆ ಕಂಪ್ನಿನ, ಅದರಲ್ಲಿರುವಂತ ಫ್ಯೂಚರ್ಸ್ ಎಲ್ಲ ಸರಿ ಇದೆಯಾ, ಕರೆಕ್ಟ್ ಆಗಿದ್ಯಾ, ಅಡ್ವಾಂಟೇಜಸ್ ಅನ್ನೋದನ್ನ ತಿಳ್ಕೊಳ್ತೀವಿ. ಅದು ಬಿಫೋರ್ ದಟ್ ನಾವು ಅದನ್ನ ತಿಳ್ಕೊಳ್ಳೋದಕ್ಕೆ ಅಂದ್ರೆ ಜಸ್ಟ್ ಇನ್ಫಾರ್ಮೇಶನ್ ನ ತಿಳ್ಕೊಳ್ತೀವಿ ಹೊರತು, ಬಟ್ ಅದನ್ನ ನಾವು ಕಣ್ಣಾರೆ ಯೂಸ್ ಮಾಡಿ ನೋಡಿದಾಗ ಮಾತ್ರ ಅದ್ರ ಹೇಗೆ ಅನ್ನೋದು ಗೊತ್ತಾಗುತ್ತೆ. ಹೌದಾ,
ಎಸ್ ಅದೇ ರೀತಿ ಫೋನ್ ನಾವು ತಗೊಂಡ್ಮೇಲೆ ಅದರ ಎಕ್ಸ್ಪೀರಿಯನ್ಸ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಬಿಫೋರ್ ದಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಯಾವುದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇನ್ನೊಂದು ರೀತಿ ಮಾಡ್ಬೋದು, ಹೊಸ ಮೊಬೈಲ್ ತಗೊಂಡು ಯೂಸ್ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದು ಮೊಬೈಲ್ ತಗೊಳ್ಬಹುದೇ ಹೊರತು ಅದರ ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಆಗೋದಿಲ್ಲ. ಆ ಒಂದು ತಗೊಂಡಿರೋ ಫಸ್ಟ್ ಮೊಬೈಲ್ ತಗೊಂಡಿರೋಂಥ ಸೇವೆ ಏನಿರುತ್ತೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಅರ್ಥ ಆಗ್ತಿದೆ? ಅದ್ರ ರಿಜೆಕ್ಟ್ ಮಾಡಿ ಇನ್ನೊಂದು ಹೊಸದ್ ತಗೊಳ್ಬಹುದು, ಇನ್ನೂ ಚೆನ್ನಾಗಿರೋದನ್ನ ತಗೊಳ್ಬಹುದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಮೊದಲನೇಗೆ ಪ್ರಿಫರೆನ್ಸ್ ನಾವು ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಆ ಒಂದು ಡಿಸಿಷನ್ ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ದಟ್ ಇಸ್ ದ ಅಂದ್ರೆ ಈ ರೀತಿಯಾದಂತ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇರೋದು. ದಟ್ ಈಸ್ ಇಂಟ್ಯಾಂಜಿಬಿಲಿಟಿ. ಇನ್ ದ ಸೆಕೆಂಡ್ ಒನ್ ಇಸ್ ಇನ್ಸಪರೇಟಬಿಲಿಟಿ. ದಟ್ ಈಸ್ ಇಟ್ ಮೀನ್ಸ್ inseparability. It means production and consumptions are inseparably. Hello hello ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಿದೆ ಮ್ಯಾಮ್. ಹಲೋ ಕೇಳಿಸ್ತಿದೆ ಮ್ಯಾಮ್. ಇನ್ಸಪರೇಟಬಿಲಿಟಿ. ಹಲೋ it means production and consumptions are inseparable. That is, they happen simultaneously. That is, at the same time. In case of products, production takes place in the factory. In the inseparability ಅಂದ್ರೆ ಇದನ್ನ ಬೇರ್ಪಡಿಸಲಾಗದೇ ಇರುವಂತದ್ದು ಅಂತ ಹೇಳ್ತೀವಿ. ಅಥವಾ ಈ ಗ್ರಾಹಕ ಅಥವಾ ಅದನ್ನ ಯೂಸ್ ಮಾಡುವಂತ ಕನ್ಸ್ಯೂಮ್ ಮಾಡುವಂತ ಗ್ರಾಹಕ ಆಗಿರ್ಬೋದು ಅಥವಾ ಅದನ್ನ ಪ್ರೊಡ್ಯೂಸ್ ಮಾಡುವಂತ ಓನರ್ ಆಗಿರ್ಬೋದು, ಇಬ್ಬರನ್ನು ಕೂಡ ಇಲ್ಲಿ ಸಪರೇಟ್ ಮಾಡೋದಕ್ಕಾಗೋದಿಲ್ಲ. ದೇ ಆರ್ ಇಬ್ರು ಒಂದೇ ಅಂತ ಹೇಳ್ತಾರೆ. ದಟ್ ಈಸ್ ಇಟ್ ಮೀನ್ಸ್ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್ಸ್ ಆರ್ ಇನ್ಸಪರೇಟಬಲ್. They happen simultaneously. That is, at same time. At the same time, ಎರಡು ಕೂಡ ಮೀನ್ಸ್ ಪ್ರೊಡಕ್ಷನ್ ಆಗುವಂಥದ್ದು ಮತ್ತೆ ಕನ್ಸಂಪ್ಷನ್ ಆಗುವಂಥದ್ದು ಎರಡೂ ಕೂಡ ಅಟ್ ಒಂದೇ ಸೇಮ್ ಟೈಮ್ ಅಲ್ಲಿ ನಡೆಯುವಂಥದ್ದು. ಎರಡೂ ಕೂಡ ಒಂದೇ ಸೇಮ್ ಟೈಮ್ ಅಲ್ಲಿ ನಡೆಯುವಂಥದ್ದು. ಆದ್ರಿಂದ ಇದನ್ನ ಎರಡನ್ನೂ ಕೂಡ ಸಪರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸಪರೇಟ್ ಅಲ್ಲ, ದಟ್ ಇಸ್ ಇನ್ಸಪರೇಟಬಲ್ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಆಫ್ ಪ್ರೊಡಕ್ಷನ್, ದ product's production takes place in the factory. Thereafter, the goods are kept in warehouses and then transported to the distribution outlet from where the consumer buys for consumption. In the first production, ಏನೇ ಒಂದು ಮ್ಯಾನುಫ್ಯಾಕ್ಚರ್ ಆದ್ರೂ ಆ ಒಂದು ಫ್ಯಾಕ್ಟರಿಲಿ ಏನ್ ಮ್ಯಾನುಫ್ಯಾಕ್ಚರ್ ಆಗುತ್ತೋ ಆ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ದೇ ಗೋಯಿಂಗ್ ಟು ಕೀಪ್ ಇನ್ ಅ ವೇರ್ ಹೌಸ್. ಅದನ್ನ ವೇರ್ ಹೌಸ್ ಅಲ್ಲಿ ಅದನ್ನ ಸ್ಟೋರ್ ಮಾಡ್ತಾರೆ. ಯಾಕೆ ಅಂದ್ರೆ ಪ್ರೊಡಕ್ಷನ್ ಮಾಡಿರುವಂತ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ಆಸ್ ಇಟ್ ಈಸ್ ಹಾಗೆ ಮಾರ್ಕೆಟಿಗೆ ಹೋಗಿ ಟ್ರಾನ್ಸ್ಪೋರ್ಟ್ ಆಗೋದಿಲ್ಲ, ಮೀನ್ಸ್ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ. ಆದ್ರಿಂದ ಫಸ್ಟ್ ದೇ ಗೋಯಿಂಗ್ ಟು ಕೀಪ್ ಇನ್ ವೇರ್ ಹೌಸ್. ವೇರ್ ಹೌಸ್ ಅಲ್ಲಿ ಅದನ್ನ ಸ್ಟೋರ್ ಮಾಡ್ತಾರೆ. ಆಫ್ಟರ್ ದಟ್ ದೇ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇನ್ ದ ಮಾರ್ಕೆಟ್ ಆರ್ ಕನ್ಸ್ಯೂಮರ್ಸ್. ಮಾರ್ಕೆಟ್ಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ದೆನ್ transported to the distribution outlet from where the consumer buys for consumption. In case of services, both producers and consumers must meet at a convenient place to exchange the services. Exchange the service. The services are activities or experience. The consumers play a significant role in the production of services. The production ಆಫ್ಟರ್ ಪ್ರೊಡಕ್ಷನ್ ಅಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ನು ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಅದನ್ನ ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಆಫ್ಟರ್ ಸ್ಟೋರಿಂಗ್ ದೇ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ದ ಪ್ರಾಡಕ್ಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಲ್ಲಿಂದ ಕನ್ಸ್ಯೂಮರ್ಸ್ ಬೈ ಮಾಡಿ ಅದನ್ನ ಕನ್ಸಂಪ್ಷನ್ ಮಾಡ್ತಾರೆ. ಮೀನ್ಸ್ ಅದನ್ನ ಗ್ರಾಹಕರ ಸೇವೆನ ಮಾಡ್ಕೊಳ್ತಾರೆ, ಅದನ್ನ ಯೂಸ್ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ ಅಂದ್ರೆ ಆಸ್ ಅ ಪ್ರೊಡ್ಯೂಸರ್ಸ್ ಅಂಡ್ ಕನ್ಸ್ಯೂಮರ್ಸ್ ಎರಡೂ ಕೂಡ ಇಲ್ಲಿ ಮೀಟ್ ಆಗುವಂತ, ಮೀನ್ಸ್ ಒಂದು ಕನ್ವೀನಿಯಂಟ್ ಪ್ಲೇಸ್ ಅಲ್ಲಿ ದೇ ಗೋಯಿಂಗ್ ಟು ಮೀಟ್
ಅಂಡ್ ದೇ ಗೋಯಿಂಗ್ ಟು ಎಕ್ಸ್ಚೇಂಜ್ ದ ಸರ್ವಿಸಸ್. ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಪ್ರಾಡಕ್ಟ್ ನ ಇವ್ರು ಕೊಡುವಂಥದ್ದು, ಇವರು ಆ ಒಂದು ಪ್ರಾಡಕ್ಟ್ ನ ತಗೊಳ್ಬೇಕಾದ್ರೆ ಇವ್ರನ್ನ ಒಂದು ಪ್ರೈಸ್ ಏನಿರುತ್ತೆ ಆ ಪ್ರೈಸ್ ನ ಇವ್ರಿಗೆ ಪೇ ಮಾಡುವಂಥದ್ದು, ದಟ್ ಈಸ್ ಎಕ್ಸ್ಚೇಂಜ್ ದ ಸರ್ವಿಸಸ್. ಅಂಡ್ ದಿ ಸರ್ವಿಸಸ್ ಆರ್ ಆಕ್ಟಿವಿಟೀಸ್ ಆರ್ ಈವನ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಮೀನ್ಸ್ ಇದರಿಂದ ದಿಸ್ ಇಸ್ ಒನ್ ಆಫ್ ದ ಆಕ್ಟಿವಿಟಿ ಅಂತಾನು ಕೂಡ ಕರಿತೀವಿ. ಈ ಆಕ್ಟಿವಿಟೀಸ್ ಇಂದ ದೇ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್, ಅಂದ್ರೆ ಈ ಒಂದು ಕನ್ಸಂಪ್ಷನ್ ಏನಿದೆ, ಕನ್ಸಂಪ್ಷನ್ ಇಂದ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ಅದರ ಒಂದು ಫೀಲಿಂಗ್ಸ್ ಅನ್ನೋದು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ದ ಕನ್ಸ್ಯೂಮರ್ಸ್ ಪ್ಲೇ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಪ್ರೊಡಕ್ಷನ್ ಆಫ್ ಸರ್ವಿಸಸ್. ಇನ್ ದಿಸ್ ಪ್ರೊಡಕ್ಷನ್ ಆಫ್ ಸರ್ವಿಸಸ್ ಅಲ್ಲಿ ಇನ್ ದ ಕನ್ಸ್ಯೂಮರ್ಸ್ ಆರ್, ಇಲ್ಲಿ ಒಂದು ರೀತಿಯಾದಂತ ಒಂದು ಒಳ್ಳೆಯ ರೀತಿಯಾದಂಥ ಒಂದು ರೋಲ್ನ ಇವಳು ತಗೊಳ್ಳೋಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಸಿಗ್ನಿಫಿಕೆಂಟ್ ರೋಲ್ ಅಂತ ಹೇಳ್ತೀವಿ. ಈ ಸಿಗ್ನಿಫಿಕೆಂಟ್ ರೋಲ್ ಅಲ್ಲಿ ಕನ್ಸ್ಯೂಮರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಅಂತ ಹೇಳ್ತೀವಿ. ಇವರ ಒಂದು ಇನ್ವಾಲ್ವ್ಮೆಂಟ್ ಅಂದ್ರೆ ಕನ್ಸ್ಯೂಮರ್ಸ್ ಇನ್ವಾಲ್ವ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದು. ಯಾಕಂದ್ರೆ ಕನ್ಸ್ಯೂಮರ್ಸೇ ಇಲ್ಲಾಂದ್ರೆ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗೋದಿಲ್ಲ. ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆದ್ರೆ ಕನ್ಸ್ಯೂಮರ್ಸ್ ಬೇಕು ಅದನ್ನ ಕನ್ಸ್ಯೂಮ್ ಮಾಡೋದಕ್ಕೆ, ಹೌದಾ? ಆದ್ರಿಂದ ಆಸ್ ಎ ಕನ್ಸ್ಯೂಮರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಿರೋದು. ಅದರ ರೋಲ್ ಅಥವಾ ಇನ್ವಾಲ್ವ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ದ ನೆಕ್ಸ್ಟ್ ಒನ್ ಇಸ್ ಹೆಟ್ರೋಜಿನಿಟಿ. ಹೆಟ್ರೋಜಿನಿಟಿ ದಟ್ ಇಸ್ ವೇರಿಯಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಏರಿಳಿತ, ವೇರಿಯೇಷನ್ಸ್ ಅಂತ ಹೇಳ್ತೀವಲ್ಲ, ಏರಿಳಿತ ಅಥವಾ ಆರ್ ಪರಿವರ್ತನೆ ಅಂತ ಹೇಳುವಂಥದ್ದು. It means the service rendered the varies from customer to customer. The customer to customers, and the services they going to give the services, but the customer to customers are different, very different customers we going to see. ಯಾಕಂದ್ರೆ ಕಸ್ಟಮರ್ಸ್ ಅಲ್ಲಿ ನಾವು ಹಲವಾರು ಡಿಫ್ರೆಂಟ್ ಬೇರೆ ಬೇರೆ ರೀತಿಯಾದಂತ ನಾವು ಗ್ರಾಹಕರನ್ನ ನೋಡೋದ್ರಿಂದ ಅವರ ಒಂದು ಮೈಂಡ್, ಅವರ ಒಂದು ಥಾಟ್, ಅವ್ರಿಗೆ ಬೇಕಾಗಿರುವಂತ ರೀತಿಯಾದಂತ ಸೇವೆಗಳನ್ನ ಒದಗಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಸೇವೆಗಳನ್ನ ಒದಗಿಸ್ಕೊಡ್ಬೇಕಾಗುತ್ತೆ. ದ ವೇರಿಯೇಷನ್ ಇಸ್ ಇನ್ ದ ಕ್ವಾಲಿಟಿ ಆಫ್ ಸರ್ವಿಸಸ್. ಇನ್ ದ ಕ್ವಾಲಿಟಿ ಆಫ್ ಸರ್ವಿಸಸ್ ಅಂದ್ರೆ ಪ್ರತಿಯೊಬ್ಬ ಕಸ್ಟಮರ್ಸ್ಗೂ ಕೂಡ ಒಂದೇ ರೀತಿಯಾದಂತಹ ಕ್ವಾಲಿಟಿನ ಎಕ್ಸ್ಪೆಕ್ಟೇಷನ್ ಮಾಡೋದಲ್ಲ. ದ ಲೋ ಪೀಪಲ್ಸ್ ಆರ್ ಗೋಯಿಂಗ್ ಟು ಅಕ್ಸೆಪ್ಟ್ ದ ಲೋ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಓನ್ಲಿ. ಅವರು ಡಿಮ್ಯಾಂಡ್ ಕ್ರಿಯೇಟ್ ನ ಮಾಡ್ಕೊಳ್ತಾರೆ. ಇನ್ ದ ಹೈ ಲೆವೆಲ್ ಕನ್ಸ್ಯೂಮರ್ಸ್, ಅದ ಕಸ್ಟಮರ್ಸ್ ಅವ್ರಿಗೆ ಹೈ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ಸ್ ನ ಅವರು ಕೇಳ್ತಾರೆ. ಮೀನ್ಸ್ ಸರ್ವಿಸ್, ಆ ರೀತಿಯಾದಂತಹ ಸರ್ವಿಸಸ್ ನ ಅವ್ರು ಕೊಡ್ಬೇಕಾಗುತ್ತೆ. ಇಲ್ಲಿ ಕ್ವಾಲಿಟಿ ಆಫ್ ಸರ್ವಿಸಸ್ ಅಲ್ಲೂ ಕೂಡ ವೇರಿಯೇಷನ್ಸ್ ಅನ್ನೋದನ್ನ ನಾವು ನೋಡ್ತೀವಿ. ಅಂಡ್ ಟೈಮ್ ಸ್ಪೆಂಡ್ ಇನ್ ಸರ್ವಿಸಸ್ ಡೆಲಿವರಿ. ಇಂದ ಪ್ರತಿಯೊಂದು ಸರ್ವಿಸಸ್ ನ ಡೆಲಿವರಿ ಮಾಡ್ಬೇಕಾದ್ರೂ ಕೂಡ, ಮೀನ್ಸ್ ಡೆಲಿವರಿ ಪ್ರತಿಯೊಂದು ಪ್ರಾಡಕ್ಟ್ ನ ಡೆಲಿವರಿ ಮಾಡ್ಬೇಕಾದ್ರೂ ಕೂಡ ದಿ ಗೋಯಿಂಗ್ ಟು ಸ್ಪೆಂಡ್ ಟೈಮ್, ಹೆಚ್ಚಿನ ಟೈಮ್ ನ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಇದರಲ್ಲೂ ಕೂಡ ವೇರಿಯೇಷನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿಯರ್ ಬೈ ಇದ್ರೆ ಆ ಟೈಮಿಂಗ್ ಅನ್ನೋದು ಕಡಿಮೆನ ತಗೊಳುತ್ತೆ. ಬಟ್ ತುಂಬಾ ದೂರದಲ್ಲಿದ್ರೆ ಏನಾಗುತ್ತೆ, ಟೈಮ್ ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ, ತುಂಬಾ ಟೈಮ್ ನ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ದ ನೆಕ್ಸ್ಟ್ ಒನ್ ಎಕ್ಸ್ಚೇಂಜ್ ಆಫ್ ಸರ್ವಿಸ್ ಪ್ರಾವಿಡೆಂಟ್. ಎಕ್ಸ್ಚೇಂಜ್ ಆಫ್ ಸರ್ವಿಸ್ ಪ್ರಾವಿಡೆಂಟ್ ಮೀನ್ಸ್ ಪ್ರತಿಯೊಂದು ಸರ್ವಿಸಸ್ ನ ಕೊಡ್ಬೇಕಾದ್ರೂ ಕೂಡ ಆ ಒಂದು ಕಸ್ಟಮರ್ಸ್ಗೆ ತಕ್ಕ ಆಗಿರುವಂತ ಒಂದು ಸರ್ವಿಸಸ್ ನಾವು ಕೊಡ್ಬೇಕಾಗುತ್ತೆ. ಇದು ಕೂಡ ಏನಾಗುತ್ತೆ, ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಒನ್ ಪೆರಿಷಬಿಲಿಟಿ. ಪೆರಿಷಬಿಲಿಟಿ ಅಂದ್ರೆ ನಾಶ ಆಗದೆ ಇರುವಂತದ್ದು ಅಂತ ಹೇಳುವಂಥದ್ದು, ಅಥವಾ ಕೆಟ್ಟು ಹೋಗದೆ ಇರುವಂತದ್ದು ಅಂತ ಹೇಳ್ಬೋದು. ದಟ್ ಈಸ್ ಪೆರಿಷಬಿಲಿಟಿ. It means services cannot be stored for future use. The services are intangible. We cannot store in the warehouse or for future uses. The products are they going to use, or they going to store in the warehouses. They going to use in the future also. But in the services are intangible activity. We cannot store in the perishability. That's why this is perishability. ಅಂದ್ರೆ ನಾಶವಾಗದೇ ಇರುವಂತ ಒಂದು ಚಟುವಟಿಕೆ ಅಂತ ಹೇಳ್ಬೋದು. ಇದನ್ನ ನಾವು ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ, ಮುಂದೆ ಫ್ಯೂಚರ್ಗೆ ಇದನ್ನ ಯೂಸ್ ಮಾಡೋದಕ್ಕೂ ನಾವು ಆಗೋದಿಲ್ಲ. ಫಾರ್ an airline in a particular flight,
the vacant seats remain unsold, the leading to loss in revenue. For example, they're going to give us some example, that is airline. That is one of the flight. In that flight, the vacant seats B2, all the remaining seats are unsold. That is unsold. ಈ ಅನ್ಸೋಲ್ಡ್ ಆದಾಗ ಏನಾಗುತ್ತೆ ಅಂದ್ರೆ, ಯಾರು ಕೂಡ ಸೇಲ್ ಆಗದೆ ಇದ್ದಾಗ, ಸೀಟ್ಸ್ ಎಲ್ಲ ಹಾಗೆ ಉಳ್ಕೊಂಡಾಗ ಏನಾಗುತ್ತೆ, ಆ ರೆವಿನ್ಯೂ ಅಮೌಂಟ್ ಏನಾಗುತ್ತೆ, ರೆವಿನ್ಯೂ ಅಮೌಂಟ್ ಏನಾಗುತ್ತೆ, ಅದು ಡಿಕ್ರೀಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮೀನ್ಸ್ ಅಂದ್ರೆ ಇದು ಲಾಸ್ ಅಲ್ಲಿ ಲೀಡ್ ಮಾಡಬೇಕಾಗುತ್ತೆ, ರನ್ ಮಾಡಬೇಕಾಗುತ್ತೆ. The whereas in the case of products, the whereas in the case of products, whereas in the case of products, that is for example TV, shampoo, garments, these are unsold items, can be put into inventory and can be sold the next day also. ಮೀನ್ಸ್ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ. ಈಗ ಫ್ಲೈಟ್ ಆದ್ರೆ ಯಾವುದೇ ರೀತಿಯಂತ ಸೋಲ್ಡ್ ಆಗದಿರುವಂತ ಸೀಟ್ಸ್ ಏನಾಗುತ್ತೆ, ನಾವು ಮತ್ತೆ ಅದನ್ನ ಸೋಲ್ಡ್ ಮಾಡೋದಕ್ಕಾಗೋದಿಲ್ಲ. ಒಂದ್ಸರಿ ಜರ್ನಿ ಆಯ್ತು ಅಂದ್ರೆ ಅದು ಲಾಸ್ ಅಲ್ಲೇ ನಾವು ಅದನ್ನ ಲೀಡ್ ಮಾಡ್ಬೇಕಾಗುತ್ತೆ. ಬಟ್ ಟಿವಿ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅನ್ಸೋಲ್ಡ್ ಆಗದೆ ಇರುವಂತ ಪ್ರಾಡಕ್ಟ್ಸ್ ನಾವು ಅದನ್ನ ಹಾಗೆ ಸ್ಟೋರ್ ಮಾಡ್ಬೋದು. ಸ್ಟೋರ್ ಮಾಡಿ ನೆಕ್ಸ್ಟ್ ಡೇ ಅದನ್ನ ಸೋಲ್ಡ್ ಮಾಡಬಹುದು, ಅದನ್ನ ಸೇಲ್ ಮಾಡಬಹುದು. ಬಟ್ ಇದರಲ್ಲಿ ಯಾವುದೇ ರೀತಿಯಾದಂತ ಸರ್ವಿಸಸ್ ನಾವು ಏನ್ ಮಾಡೋದು, ದಟ್ ಇಸ್ ಸರ್ವಿಸಸ್ ನ ಇನ್ಪೆರಿಷಬಿಲಿಟಿ ಅಂತ ಹೇಳ್ತಾ ಇದೆ. ಸರ್ವಿಸಸ್ ಒಂದು ಟೈಮ್ಗೆ ಅದನ್ನ ಕೊಟ್ಟಾಗ ಅದು ಆ ಟೈಮ್ಗೆ ಅದು ಫಿನಿಶ್ ಆಗುತ್ತೆ ಹೊರತು ಅದನ್ನ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ನಾವು ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ಅದ್ರ ಪ್ರಾಡಕ್ಟ್ಸ್ ನಾವು ಸ್ಟೋರ್ ಮಾಡಬಹುದು, ಅದನ್ನ ನೆಕ್ಸ್ಟ್ ಡೇ ಅಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅದನ್ನ ಸೋಲ್ಡ್ ಔಟ್ ಕೂಡ ಮಾಡ್ಕೊಳ್ಬಹುದು. The next one is ownership. The next one is ownership. The services cannot be owned, transferred. The services cannot be owned, transferred. We cannot buy and own a service forever. This services already in the meaning alle nan helide. The services is intangible activity, intangible, and this is one of the activity, that's it, that we cannot transfer the ownership also. The services ownership ಏನಿದೆ, ನಾವು ಒಂದು ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಖಂಡಿತ ಆಗೋದಿಲ್ಲ. ದಟ್ ಈಸ್ ವಿ ಕೆನಾಟ್ ಬೈ. ಆ ಸರ್ವಿಸಸ್ ಅನ್ನೋದನ್ನ ನಾವು ಬೈ ಮಾಡೋದಕ್ಕಾಗೋದಿಲ್ಲ. ಆ ಸರ್ವಿಸಸ್ ನ ಓನರ್ಶಿಪ್ ಏನಿದೆ ಅದನ್ನ ಫಾರ್ ಎವರ್, ಮೀನ್ಸ್ ಯಾವಾಗ್ಲೂ ಕೂಡ ಅದು ನಮ್ಮ ಓನರ್ಶಿಪ್ ನ ತಗೊಳ್ಳೋದಕ್ಕಾಗೋದಿಲ್ಲ, ನಮ್ಮ ಜೊತೆಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ದಟ್ ಈಸ್ ಜಸ್ಟ್ ಫಾರ್ ಸರ್ವಿಸಸ್. ಆ ಟೈಮ್ಗೆ ಏನ್ ಸರ್ವಿಸ್ ಕೊಡ್ಬೇಕು, ಆ ಸರ್ವಿಸಸ್ ನ ಮಾತ್ರ ನಾವು ಕೊಡ್ತೀವಿ, ಅದ್ರ ಓನರ್ಶಿಪ್ ಅಲ್ಲಿ ಟ್ರಾನ್ಸ್ಫರ್ ಆಗೋದಿಲ್ಲ. ಓನ್ಲಿ ಫಾರ್ ಪ್ರಾಡಕ್ಟ್ ಓನರ್ಶಿಪ್ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ ಒಂದು ಪ್ರಾಡಕ್ಟ್ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಓನರ್ಶಿಪ್ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಸರ್ವಿಸಸ್ ನಾವು ಕೊಡ್ಬೇಕು, ಸರ್ವಿಸಸ್ ನ ಮಾಡುವಂಥದ್ದು ಅದೊಂದು ಚಟುವಟಿಕೆ ಅಷ್ಟೇ. ಆದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತ ನಾವು ಓನರ್ಶಿಪ್ ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದಿಲ್ಲ, ಖಂಡಿತವಾಗ್ಲೂ ಆಗೋದಿಲ್ಲ. ಈವನ್ ಆ ಓನರ್ಶಿಪ್ ನ ಯಾವಾಗ್ಲೂ ಕೂಡ ನಮ್ ಜೊತೆ ಇಟ್ಕೊಳ್ಳೋಕ್ಕೂ ಕೂಡ ಖಂಡಿತ ಆಗೋದಿಲ್ಲ. ಅಂಡ್ ಪ್ರೊವೈಡರ್ ಸೆಲ್ಸ್ ದ ಸರ್ವಿಸ್ ಅಂಡ್ ಕನ್ಸ್ಯೂಮರ್ ಕನ್ಸ್ಯೂಮ್ಸ್ ಇಟ್. ದ ಪ್ರೊವೈಡರ್ ದೇ ಗೋಯಿಂಗ್ ಟು ಸೆಲ್ ದ ಪ್ರಾಡಕ್ಟ್, ದ ಸರ್ವಿಸ್ ದೇ ಗೋಯಿಂಗ್ ಟು ಗಿವ್ ದ ಸರ್ವಿಸ್, ಆಸ್ ಕನ್ಸ್ಯೂಮರ್ಸ್ ದೇ ಗೋಯಿಂಗ್ ಟು ಕನ್ಸ್ಯೂಮ್ ಇಟ್. ದಟ್ ಪ್ರಾಡಕ್ಟ್ ಏನಿರುತ್ತೆ ಅದನ್ನ ಪರ್ಚೇಸ್ ಮಾಡಿ ಅದನ್ನ ಕನ್ಸ್ಯೂಮ್ ಮಾಡ್ಕೊಳ್ತಾರೆ. ಹಿ ಕೆನಾಟ್ ಓನ್ ದ ಸರ್ವಿಸ್. ಬಟ್ ಆದ್ರೆ ಆ ಸರ್ವಿಸ್ ನಾವು ನಮ್ಮದು ಅಂತ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಮ್ಮ ಒಂದು ಸೆಲ್ಫ್ ಆಗಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ವೆನ್ ದ ಗೂಡ್ಸ್ ಆರ್ ಪರ್ಚೇಸ್ಡ್, ದ ಬಯರ್ಸ್ ಜನರಲಿ ಅಕ್ವೈರ್ಡ್ ಟೈಟಲ್ ಆಫ್ ದ ಗೂಡ್ಸ್ ಅಂಡ್ ಕ್ಯಾನ್ ಡೂ ಆಸ್ ದೇ ವಿಶ್. ಒಂದು ಗೂಡ್ಸ್ ನಾವು ಪರ್ಚೇಸ್ ಮಾಡಿದಾಗ ಆ ಗೂಡ್ಸ್ ನನ್ನ ಒಂದು ಅಥಾರಿಟಿಲಿ ಇರುತ್ತೆ. ದೇ ಗೋಯಿಂಗ್ ಟು ಅಕ್ವೈರ್, ಅದನ್ನ ಅಕ್ವೈರ್ ಮಾಡ್ಕೊಳ್ತಾರೆ. ಇದು ನಂದು ಅಂತ ಹೇಳ್ಕೊಳ್ತಾರೆ. ಅಂಡ್ ಐ ಆಮ್ ದ ಓನರ್ ಅಂತ ಹೇಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ದ ಸರ್ವಿಸ್ ಯೂಸರ್ ಆಸ್ ಓನ್ಲಿ ದ ರೈಟ್ ಟು ಎ ಬೈಯಿಂಗ್ ಪ್ರೋಸೆಸ್ ಸಚ್ ಆಸ್ ಆಕ್ಯುಪೈಯಿಂಗ್ ಎ ರೂಮ್ ಆರ್ ಹಿಯರಿಂಗ್ ಎ ಟೀಚರ್. The service cannot be purchased and stored.
ದ ಸರ್ವಿಸಸ್ ಏನ್ ಮಾಡ್ತಾರೆ, ದೇ ಗೋಯಿಂಗ್ ಟು ಗಿವ್ ದ ಸರ್ವಿಸ್ನ ಕೊಡೋಕ್ ಮಾತ್ರ ಸಾಧ್ಯ ಆಗುತ್ತೆ. ಅದನ್ನ ತಗೊಳ್ಳುವಂತ ಪರ್ಸನ್ ಕೂಡ ಬೈ ಮಾಡ್ತಾನೆ, ಆ ಪ್ರೊಸೆಸಿಂಗ್ ಏನಿರುತ್ತೆ ಅದನ್ನ ಆಕ್ಯುಪೈ ಮಾಡ್ಕೊಳ್ತಾನೆ. ಬಟ್ ಆದ್ರೆ ಅದನ್ನ ಸರ್ವಿಸಸ್ನ ನಂದು ಓನ್ ಆಗಿ ಅಂದ್ರೆ ಆಸ್ ಎ ಓನರ್ಶಿಪ್ ನ ತಗೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಜಸ್ಟ್ ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ ಅದು ಆಗುತ್ತೆ, ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಅಂಡ್ ದ ಸರ್ವಿಸಸ್ ಕೆ ನಾಟ್ ಬಿ ಪರ್ಚೇಸ್ಡ್, ಸರ್ವಿಸಸ್ನ ನಾವು ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ, ಓನರ್ಶಿಪ್ ನ ಟ್ರಾನ್ಸ್ಫರ್ ಮಾಡ್ಕೊಳಕ್ ಆಗೋದಿಲ್ಲ, ಈವನ್ ಸರ್ವಿಸಸ್ನ ಸ್ಟೋರ್ ಮಾಡೋದಕ್ಕೂ ಕೂಡ ಖಂಡಿತ ಆಗೋದಿಲ್ಲ. ಇಷ್ಟು ಕೂಡ ಓನರ್ಶಿಪ್. ದ ಓನರ್ಶಿಪ್ ಅಲ್ಲಿ ದ ಸರ್ವಿಸಸ್ ಕೆ ನಾಟ್ ಬಿ ಓನ್ಡ್, ಟ್ರಾನ್ಸ್ಫರ್ಡ್. ಈವನ್ ಓನರ್ಶಿಪ್ ನ ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ, ಈವನ್ ಅದನ್ನ ಓನ್ ಸರ್ವಿಸಸ್ನ ಫಾರ್ ಎವರ್ ಅಂದ್ರೆ ಯಾವಾಗ್ಲೂ ಕೂಡ ಅದನ್ನ ನಮ್ಮ ಜೊತೆ ಇಟ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಈವನ್ ಸರ್ವಿಸಸ್ನ ನಾವು ತಗೊಳ್ಬಹುದು, ಕನ್ಸ್ಯೂಮ್ ಮಾಡಬಹುದು, ದಟ್ಸ್ ಇಟ್. ಆದ್ರೆ ಓನರ್ಶಿಪ್ ಅಂತೂ ಖಂಡಿತ ನಮ್ಗೆ ಬರೋದಿಲ್ಲ. ಈವನ್ ಆ ಓನರ್ಶಿಪ್ ನ ಪರ್ಚೇಸ್ ಮಾಡೋದಕ್ಕಾಗಲ್ಲ, ಆ ಸರ್ವಿಸಸ್ ನ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ, ಸರ್ವಿಸಸ್ ನ ನಾವು ಸ್ಟೋರ್ ಮಾಡೋದಕ್ಕೂ ಆಗೋದಿಲ್ಲ. ದಟ್ ಈಸ್ ಓನರ್ಶಿಪ್. These are the characteristics of services. ಇಂದ ಸೇವೆಗಳಲ್ಲಿ ಇರುವಂತ ಗುಣಲಕ್ಷಣಗಳು ಅಥವಾ ಲಕ್ಷಣಗಳು ಅಂತ ಹೇಳ್ತೀವಿ. ದಟ್ ಈಸ್ ಇಂಟ್ಯಾಂಜಿಬಿಲಿಟಿ, ಇನ್ಸೆಪರೇಟಬಿಲಿಟಿ, ದ ವೇರಿಯಬಿಲಿಟಿ, perishability and ownership. These are characteristics of services. Yes. ಅರ್ಥ ಆಗ್ತಾ? ಹಲೋ ಹಲೋ, ಆಡಿಯೋ ತಗೊಂಡಿರೋರು ಮಾತಾಡಿಮಾ. Yes, in the 4th chapter, Introduction to Services Management. In the first one is meaning, services, and services management meaning. And the next one is characteristics of services. Yes, in the next ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಅದಕ್ಕಿಂತ ಮುಂಚೆಗೆ ಸ್ಮಾಲ್ ಇನ್ಫಾರ್ಮೇಶನ್ ನಿಮಗೆ ಕೊಡಬೇಕಾಗಿರೋದು.